ದಿವಸ ಕರ್ನಾಟಕದ ಜನತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಚಾರಿತ್ರಿಕ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾವ ಒಂದು ಜನಪರವಾದ ಹೋರಾಟವನ್ನು ಮುಂದಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಮೈಸೂರಿನವರೆಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಈ ಕಾಂಗ್ರೆಸ್ ಸರ್ಕಾರದ ಅವರು ಯಾವಾಗೆಲ್ಲ ಅಧಿಕಾರದಲ್ಲಿದ್ದರು ಆ ಎಲ್ಲ ಸಂದರ್ಭದಲ್ಲೂ ಕೂಡ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಸ್ವಂತ ಪತ್ನಿ ಹೆಸರಿಗೆ 14 ಮೂಡ ಸೈಟ್ಗಳನ್ನು ಮಂಜೂರು ಮಾಡಿಕೊಂಡಿರ್ತಕ್ಕಂಥದ್ದು. ಅದು ಒಂದು ದೊಡ್ಡ ಹಗರಣ. ಅದು ಕೇವಲ 60 ಕೋಟಿ ರೂಪಾಯಿ ಹಗರಣ ಅಲ್ಲ. ಸಿದ್ದರಾಮಯ್ಯನವರು ಒಪ್ಕೊಂಡಿರೋ ಪ್ರಕಾರ ಕೇವಲ 60 ಕೋಟಿ ರೂಪಾಯಿ ಅಲ್ಲ, ಅದು ಸುಮಾರು 5-6 ಸಾವಿರ ಕೋಟಿ ರೂಪಾಯಿ ಮೂಡ ಹಗರಣ ಇದೆ. ಸುಮಾರು ಸೈಟ್ಗಳು, ಸಾವಿರಾರು ಸೈಟ್ಗಳು ಇದೇ ಪ್ರಕಾರ ಅಕ್ರಮವಾಗಿ ಅಲ್ಲಿ ಒಂದು ಕೊಡುವಂಥದ್ದಾಗಿದೆ. ಅಲ್ಲಿ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಇರೋವಂಥವ್ರಿಗೆ ನಾಗರಿಕರು ಮೈಸೂರಿನಲ್ಲಿ ಏನು ಅರ್ಜಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ, ಅವ್ರು ಯಾರಿಗೂ ಇಲ್ಲಿವರೆಗೂ ಸೈಟ್ ದೊರಕಿಲ್ಲ. ಆದರೆ ಯಾರಿಗೆ ಒಂದು ಇನ್ಫ್ಲೂಯೆನ್ಸ್ ಇದೆ, ಯಾರು ಪ್ರಭಾವಶಾಲಿಗಳಿದ್ದಾರೆ ಅಂಥವ್ರಿಗೆ ಒಂದಲ್ಲ, ಈ ಸಿದ್ದರಾಮಯ್ಯನವ್ರ ಶ್ರೀಮತಿಯವರು ಕೊಟ್ಟ ಹಾಗೆ 15-20 ಸೈಟ್ಗಳನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಈ ವಿಚಾರವನ್ನು ಮುಂದಿಟ್ಕೊಂಡು ಭಾರತೀಯ ಜನತಾ ಪಕ್ಷ ಒಂದು ವಿರೋಧ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಅರಿತು ಏನು ನಾವು ರಾಜ್ಯದ ಜನತೆಗೆ ಭರವಸೆ ಕೊಟ್ಟಿದ್ವಿ ಆ ಪ್ರಕಾರ ನಾವು ಹೋರಾಟ ಮಾಡಿದ್ವಿ. ಬೆಂಗಳೂರಿನಿಂದ ಮೈಸೂರುವರೆಗೆ ಕಾಲ್ನಡಿಗೆಯಲ್ಲಿ ಜಾಥಾ ಮಾಡಿ ಸಿದ್ದರಾಮಯ್ಯನವ್ರನ್ನ, ರಾಜ್ಯದ ಜನರನ್ನು ಕಣ್ತೆರೆಸುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಒಂದು ಕಡೆ ನ್ಯಾಯಾಂಗದ ಹೋರಾಟ, ಏನು ನಮ್ಮ ಸ್ನೇಹಪ್ರಿಯ ಕೃಷ್ಣ ಅಲ್ಲ, ಸ್ನೇಹಮಯಿ ಕೃಷ್ಣ, ಇನ್ನೊಬ್ಬರು ರಿಜ್ವಾನ್ ಅಬ್ರಾಹಂ ಅಂತ ಇಬ್ಬರು ರಾಜ್ಯಪಾಲರಿಗೆ ಒಂದು ವೈಯಕ್ತಿಕ, ಅವರು ಒಬ್ಬೊಬ್ಬರು ಕೂಡ ನಮಗೂ ನಿಮಗೆಲ್ಲರಿಗೂ ಜವಾಬ್ದಾರಿ ಇದೆ. ಆ ಪ್ರಕಾರ ರಾಜ್ಯಪಾಲರಿಗೆ ಏನು ಒಂದು ಕಂಪ್ಲೇಂಟನ್ನು ಕೊಟ್ಟರು, ಅದರ ಆಧಾರದ ಮೇಲೆ ಸನ್ಮಾನ್ಯ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆದರೆ ಆ ಅನುಮತಿಯನ್ನು ಚಾಲೆಂಜ್ ಮಾಡಿ ಕೋರ್ಟ್ ಮೆಟ್ಲನ್ನು ಹತ್ತಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಒಂದು ಐತಿಹಾಸಿಕ ತೀರ್ಪನ್ನು ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ, ಹೈಕೋರ್ಟ್ ಕೊಟ್ಟಿದೆ. ಅದರ ಪ್ರಕಾರ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಅಂದರೆ ಅವರ ತನಿಖೆಗೆ ಒಳಗಾಗಬೇಕು. ಅವರು ಅಪರಾಧ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇಲ್ಲಿ ಸ್ವಜನ ಪಕ್ಷಪಾತ ನಡೆದಿದೆ, ಸ್ವಕುಟುಂಬ ರಕ್ಷಣೆ ನಡೆದಿದೆ, ಆ ಸ್ವಕುಟುಂಬದ ಹಿತಕ್ಕಾಗಿ ಅವರು ಕೆಲಸ ಮಾಡಿದ್ದಾರೆ. ಈ ರೀತಿಯ ವಿಚಾರಗಳನ್ನು ಕೋರ್ಟ್ ನೇರವಾಗಿ ಹೇಳಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವರು ಒಂದು ಇದಕ್ಕೆ ಹೆಸರಾದಂಥವ್ರು, ಒಂದು ಮಾತಿಗೆ ಇನ್ನೊಂದು ಮತ್ತೊಂದು ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಈ ವಿಚಾರವನ್ನು ಅವರು ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು, ರಾಜ್ಯಪಾಲರು ಅಥವಾ ಕೋರ್ಟು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ನೇರವಾಗಿ ಯಾರು ಮುಖ್ಯಮಂತ್ರಿ ಇದ್ದಾರೆ ಅವ್ರ ಮೇಲೆ ಆಪಾದನೆ ಬಂದಾಗ ಅವರು ಆ ಕುರ್ಚಿಯಿಂದ ಇಳಿದು ಒಂದು ಪಾರದರ್ಶಕವಾದ ತನಿಖೆ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕೆಂದರೆ ಅವರು ಹೇಳ್ಕೊಂಡಿದ್ದಾರೆ ಹಲವಾರು ಬಾರಿ, ಅವರು ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆಯವರ ಮಾಜಿ ಮುಖ್ಯಮಂತ್ರಿಗಳ ಅನುಯಾಯಿ, ದೇವರಾಜ ಅರಸು ಅವರ ಅನುಯಾಯಿ, ಅವರ ಗಡಿನಲ್ಲಿ ಬೆಳೆದವನು ನಾನು. ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ ನನಗಿದೆ, ನಾನು ನ್ಯಾಯಾಲಯದ ಬಗ್ಗೆ ಗೌರವ ಇದೆ. ಈ ವಿಚಾರವನ್ನು ಹೇಳಿದಂಥ ಮುಖ್ಯಮಂತ್ರಿಗಳು ತತ್ಕ್ಷಣ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ಪಾರದರ್ಶಕವಾದ ತನಿಖೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನಾದರೂ ಆಗ್ರಹ ಮಾಡ್ತೇನೆ ಈ ಒಂದು ಸಭೆ ಮುಖಾಂತರ. ಆದರೆ ಯಾವುದೇ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಕ್ಷದ MLAಗಳು, MLCಗಳು, ಶಾಸಕರುಗಳನ್ನ ಏನಿದ್ದೀವಿ, ಸಂಸದರು ಏನಿದ್ದೀವಿ, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಮ್ಮೆಲ್ಲ ಕಾರ್ಯಕರ್ತರನ್ನ ಒಳಗೊಂಡಂತೆ ನಾವು ಮುಂದುವರಿಸ್ತೇವೆ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೆ ನಮಗೆ ಜವಾಬ್ದಾರಿ ಇದೆ. ನಮ್ಮ ಜನ ನಮ್ಮನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರೋದು ಮನೇಲಿ ಮಲಗೋದಕ್ಕಲ್ಲ. ನಾವು ಈ ರೀತಿ ಸರ್ಕಾರ ದಾರಿ ತಪ್ಪಿದಾಗ ಅದನ್ನು ತಿದ್ದಬೇಕು, ತೀಡಬೇಕು, ಹೇಳಬೇಕು, ಜನಗಳ ಮುಂದೆ ತರಬೇಕು, ನ್ಯಾಯ ಕೊಡಿಸ್ಬೇಕು ಜನರಿಗೆ ಅನ್ನೋ ವಿಚಾರ ಆಗಿರೋದ್ರಿಂದ ಖಂಡಿತವಾಗಲೂ ಕೂಡ ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇವೆ.